ಮದ್ಯಪ್ರಿಯರಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ನೀಡುತ್ತಿದೆ. ಇತ್ತೀಚೆಗಷ್ಟೇ ಓವರ್ ಮದ್ಯದ ದರ ಏರಿಕೆ ಮಾಡಿದ್ದ ಸರ್ಕಾರ ಇದೀಗ ಮತ್ತೆ 3 ಬ್ರ್ಯಾಂಡ್ಗಳ ದರವನ್ನ ಹೆಚ್ಚಳ ಮಾಡಿದೆ. ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್. ಇಂದಿನಿಂದಲೇ ಮದ್ಯದ ದರ ಹೆಚ್ಚಳ. ಹೊಸ ವರ್ಷಾಚರಣೆ ದಿನವೇ ಮದ್ಯ ಮಾರಾಟದಿಂದ ಸರ್ಕಾರ 193 ಕೋಟಿ ಗಳಿಕೆ ಕಂಡಿತ್ತು. ಹೀಗೆ ಕಾಸು ಕಂಡಿರುವ ಸರ್ಕಾರ ಮಧ್ಯಮ ವರ್ಗದ ಮದ್ಯಪ್ರಿಯರಿಗೆ ಶಾಕ್ ನೀಡಿದೆ. ಈಗಾಗಲೇ ಓವರ್ ಮದ್ಯದ ಮೇಲೆ 17% ದರ ಏರಿಕೆ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಬಡವರು ಕುಡಿಯುವ 3 ವಿಧದ ಹಾಟ್ ಡ್ರಿಂಕ್ಗಳ ಕ್ವಾರ್ಟರ್ ಬಾಟಲ್ ಮೇಲೆ 20 ರಿಂದ 30 ರೂಪಾಯಿ ಹೆಚ್ಚಿಸಿದೆ. ಒಂದು ಕಂಪನಿಯ 180 ml ವಿಸ್ಕಿ ದರ ನಿನ್ನೆ 90 ರೂಪಾಯಿ ಇತ್ತು. ಇಂದಿನಿಂದ ಅದು 111ಕ್ಕೆ ಏರಿದೆ. ಮತ್ತೊಂದು ಬ್ರ್ಯಾಂಡ್ನ ವಿಸ್ಕಿ 110 ರೂಪಾಯಿ ಇದ್ದಿದ್ದು ಇಂದಿನಿಂದ 145ಕ್ಕೆ ಹೆಚ್ಚಳವಾಗಿದೆ. ಇನ್ನೊಂದು ಬ್ರ್ಯಾಂಡ್ನ ವಿಸ್ಕಿ 90 ರೂಪಾಯಿ ಇದ್ದಿದ್ದು ಇಂದಿನಿಂದ 111ಕ್ಕೆ ಜಿಗಿದಿದೆ. ಉತ್ಪಾದನಾ ವೆಚ್ಚ ಅಧಿಕವಾಗಿರುವುದೇ ಬೆಲೆ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ಆದರೆ ಇದರಿಂದ ಮಾರಾಟ ಕುಸಿತ ಆಗುತ್ತೆ ಅಂತಾರೆ ಬಾರ್ ಮಾಲೀಕರು. ಮೊನ್ನೆಯಷ್ಟೇ ಒಂದು ಬಜೆಟ್ನಿಂದ ಏನಾಯಿತು, ಸುಮಾರು 17% ನಮ್ಮದು ಒಟ್ಟಾರೆ ಮದ್ಯದ ಮೇಲೆ, ಬಿಯರ್ನ ಮೇಲೆ ಎಲ್ಲ ಜಾಸ್ತಿ ಆಯಿತು. ಇದರಿಂದಲೇ ಕಂಗೆಟ್ಟು ಕಸ್ಟಮರ್ಸ್ ಏನು ಮಾಡಿದ್ರು, 1-2 ತಿಂಗಳ ಕಾಲ ಕುಡಿತವನ್ನು ಕಡಿಮೆ ಮಾಡಿದ್ರು ಅಥವಾ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರಿಂದ ನಮ್ಮ ರಾಜಸ್ವನೇ ಕುಂಠಿತ ಆಯಿತು. ಸೊ ಈಗ ಮತ್ತೆ ಹೆಚ್ಚಾದ್ರಿಂದ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಖಂಡಿತವಾಗಿ ರಾಜಸ್ವಕ್ಕೆ ಸ್ವಲ್ಪ ಕೊರತೆ ಆಗ್ಬೋದು. ನಾವು ದರ ಹೆಚ್ಚಿಸಿಲ್ಲ, ಕಂಪನಿಗಳು ಏರಿಕೆ ಮಾಡಿವೆ ಅಂತಾರೆ ಅಬಕಾರಿ ಸಚಿವರು. ಗಣನೀಯ ಏರಿಕೆ ಯಾವುದು ಲಿಕ್ಕರ್ದಲ್ಲಿ ಆಗಿಲ್ಲ, ಯಥಾಸ್ಥಿತಿಯಲ್ಲಿ ಇದೆ. ಇಲ್ಲ, ನೋ ಟ್ಯಾಕ್ಸ್ ನಥಿಂಗ್. ಈ ಸದ್ಯ ಯಾವುದು ಟ್ಯಾಕ್ಸನ್ನು ಏರಿಸಿಲ್ಲ. ಅವ್ರು ಮ್ಯಾನುಫ್ಯಾಕ್ಚರ್ ಏನಾರ ಏರಿಸಿರ್ಬೇಕು, ನಾವು ಟ್ಯಾಕ್ಸಿಕ್ಸ್ ಯಾವುದನ್ನು ಹೆಚ್ಚಿಲ್ಲ. ಅಂದರೆ ಮ್ಯಾನುಫ್ಯಾಕ್ಚರ್ ಇದು ಮಾಡ್ಬೋದು. ಇಲ್ಲ, ಅವ್ರ ಮಾಲು ಅವ್ರು ಏರಿಸಬೇಕು, ನಾವು ಟ್ಯಾಕ್ಸ್ ಅಷ್ಟೇ ಹಾಕ್ಬೇಕು. ಅದೇನೇ ಹೇಳಿ, ಪ್ರತಿ ಬಜೆಟ್ನಲ್ಲೂ ಎಣ್ಣೆ ದರ ಹೆಚ್ಚಳ ಆಗ್ತಿತ್ತು. ಆದ್ರೀಗ ಮಧ್ಯದಲ್ಲೇ ಮದ್ಯದ ಬೆಲೆ ಆಕಾಶ ತಲುಪಿದೆ. ಇದು ಮದ್ಯಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.